ಪ್ರೈಸ್ ದಿ ಲಾರ್ಡ್. ಓಕೆ, ಬೈಬಲಲ್ಲಿ 4 ಶುಭ ಸಂದೇಶಗಳನ್ನು ನಾವು ಕಾಣ್ತೀವಿ. 4 ಶುಭ ಸಂದೇಶಗಳನ್ನು ನಾವು ಕಾಣ್ತೀವಿ. ಆ 4 ಶುಭ ಸಂದೇಶಗಳಲ್ಲಿ ಮೊದಲು ಬರೆದಂಥ ಶುಭ ಸಂದೇಶ ಯಾವುದು ಅಂತ ಹೇಳಿದ್ರೆ, ಧರ್ಮ ಪಂಡಿತರ ಮುಖಾಂತರ, ಧರ್ಮ ಪಂಡಿತರ ಪ್ರಕಾರ ಅಥವಾ ಬೈಬಲ್ ವಿದ್ವಾಂಸರ ಪ್ರಕಾರ ಈ 4 ಶುಭ ಸಂದೇಶಗಳಲ್ಲಿ 4 ಶುಭ ಸಂದೇಶಗಳಲ್ಲಿ 4 ಶುಭ ಸಂದೇಶಗಳು, ಈ 4 ಶುಭ ಸಂದೇಶಗಳಲ್ಲಿ ಮೊದಲನೆಯದಾಗಿ ಬರೆದಿರುವಂಥ ಗ್ರಂಥ ಯಾವುದು ಅಂತ ಹೇಳಿದ್ರೆ ಮಾರ್ಕನು ಬರೆದ ಶುಭ ಸಂದೇಶ. ಮಾರ್ಕನ ಶುಭ ಸಂದೇಶ. ಈ ಮಾರ್ಕನ ಶುಭ ಸಂದೇಶವನ್ನ ಆಧರಿಸಿಕೊಂಡು ಅದನ್ನ ಮಾರ್ಕನು ಬರೆದ ಶುಭ ಸಂದೇಶ ಸಂಕ್ಷಿಪ್ತವಾಗಿರೋದಿಲ್ಲ. ಅಂದರೆ ಅವರು ಬರೆದಿರುವಂತಹ ಒಂದೊಂದು ವಾಕ್ಯಗಳು 1 ಅಥವಾ 2 ಲೈನಲ್ಲಿ ಮಾತ್ರ ಇರುತ್ತೆ. 1 ಅಥವಾ 2 ಲೈನಲ್ಲಿ, ಅಂದರೆ ಶಾರ್ಟ್ ಆಗಿ, ಅಂದರೆ ಚಿಕ್ಕದಾಗಿ ಅವರು ಬರೆದಿರ್ತಾರೆ. ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ನೀವು ನೋಡ್ಬೋದು, ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ. ಆದರೆ ಈ ಎರಡನ್ನು ಆಧಾರವಾಗಿಟ್ಟುಕೊಂಡು ಮತ್ತಾಯನು ಬರೆದ ಶುಭ ಸಂದೇಶ, ಮತ್ತಾಯನ ಶುಭ ಸಂದೇಶ ಹಾಗೂ ಲೂಕನ ಶುಭ ಸಂದೇಶ. ಲೂಕನ ಶುಭ ಸಂದೇಶ, ಯೋಹಾನನ ಶುಭ ಸಂದೇಶ ಅದು ಸಪ್ರೇಟ್ ಆಗಿದೆ. ಯೋಹಾನನ ಶುಭ ಸಂದೇಶ. ಈ 4 ಶುಭ ಸಂದೇಶಗಳು ಈ ರೀತಿ ಇದೆ. ಮಾರ್ಕನು ಬರೆದ ಶುಭ ಸಂದೇಶದ ಆಧಾರವಾಗಿಟ್ಟುಕೊಂಡು ಮತ್ತಾಯನು ಬರೆದ ಶುಭ ಸಂದೇಶ ಹಾಗೂ ಲೂಕನು ಬರೆದ ಶುಭ ಸಂದೇಶ ಬರೆಯಲ್ಪಟ್ಟಿದೆ. ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ಅಂದರೆ ಸ್ವಲ್ಪ ವಾಕ್ಯಗಳನ್ನು ಸುಮಾರಾಗಿ ಬಳಸಿದರೆ ಅದನ್ನು ವಿವರಿಸಿ ಮತ್ತಾಯನು ಬರೆದ ಶುಭ ಸಂದೇಶ ಹಾಗೂ ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ಕಾಣ್ಬೋದು. ಈ ಥರ ಬರ್ಕೊಳ್ಬೇಕಾದ್ರೆ ಮಾರ್ಕ ಈ ರೀತಿ, ಮತ್ತಾಯ ಹಾಗೂ ಲೂಕ. ಲೂಕನು ಬರೆದ ಶುಭ ಸಂದೇಶ. ಪ್ರೈಸ್ ದಿ ಲಾರ್ಡ್. ಉದಾಹರಣೆಗೆ ನಾವು ಹೇಳಬೇಕಾದ್ರೆ, ಪ್ರಭು ಯೇಸು ಕ್ರಿಸ್ತರು ನೋಡಿ, ಅದಕ್ಕೊಂದು ಶಾರ್ಟ್ ಆಗಿ ಬರೆದಿದ್ದಾರೆ ಅನ್ನೋದಕ್ಕೆ ಒಂದು ವಾಕ್ಯ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನಾನೊಂದು ವಾಕ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಾರ್ಕನು ಬರೆದ ಶುಭ ಸಂದೇಶಕ್ಕೆ ಹೋಗಿ, ಮಾರ್ಕನು ಬರೆದ ಶುಭ ಸಂದೇಶ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ನಾನು ತಿಳಿಸ್ಕೊಡ್ತೀನಿ ನೋಡಿ. ಮಾರ್ಕನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ವಾಕ್ಯ 12 ಹಾಗೂ 13 ಓದಿ. ಅನಂತರ ಯೇಸು ಸ್ವಾಮಿಯನ್ನು ಪವಿತ್ರಾತ್ಮ ಬೆಂಗಾಡಿಗೆ ಕರೆದೊಯ್ದರು. ವನ್ಯ ಮೃಗಗಳಿಂದ ಆ ಕಾಡಿನಲ್ಲಿ ಯೇಸು 40 ದಿನಗಳನ್ನು ಕಳೆದರು. ಆ ಅವಧಿಯಲ್ಲಿ ಸೈತಾನನು ಅವರನ್ನು ಪರಿಶೋಧಿಸಲು ಪ್ರಯತ್ನಿಸಿದನು. ದೇವದೂತರು ಅವರನ್ನು ಉಪಚರಿಸಿದರು. ಪ್ರೈಸ್ ದಿ ಲಾರ್ಡ್.
ಯೇಸುಸ್ವಾಮಿಯ ಪರಿಶೋಧನೆ. ಅನಂತರ ಯೇಸುಸ್ವಾಮಿಯನ್ನು ಪವಿತ್ರಾತ್ಮ ಬೆಂಗಾಡಿಗೆ ಕರೆದೊಯ್ದರು. ವನ್ಯ ಮೃಗಗಳಿದ್ದ ಆ ಕಾಡಿನಲ್ಲಿ ಯೇಸುಸ್ವಾಮಿ 40 ದಿನಗಳನ್ನು ಕಳೆದರು. ಆ ಅವಧಿಯಲ್ಲಿ ಸೈತಾನನು ಅವರನ್ನು ಪರಿಶೋಧಿಸಲು ಪ್ರಯತ್ನಿಸಿದನು. ದೇವದೂತರು ಅವರನ್ನು ಉಪಚರಿಸಿದರು. ಎಷ್ಟು ಲೈನಲ್ಲಿದೆ ಇದು? ಎಷ್ಟು ಲೈನಲ್ಲಿದೆ? 2 ಲೈನಲ್ಲಿ ಅಲ್ವಾ? ಹೌದಾ? 12ನೇ ವಾಕ್ಯ 13ನೇ ವಾಕ್ಯದಲ್ಲಿದೆ. ಕರೆಕ್ಟಾ? ಪ್ರೈಸ್ ದಿ ಲಾರ್ಡ್. ಈಗ ಮತ್ತಾಯನ ಬರೆದ ಶುಭ ಸಂದೇಶಕ್ಕೆ ಬರೋಣ. ಮತ್ತಾಯ, ಇದರ ಆಧಾರವಾಗಿ ಮತ್ತಾಯ 4ನೇ ಅಧ್ಯಾಯ ವಾಕ್ಯ 1ರಿಂದ 11 ಓದಿ. ಯೇಸುಸ್ವಾಮಿ ಪಿಶಾಚಿಯಿಂದ ಪರಿಶೋಧಿತರಾಗಲೆಂದು ಪವಿತ್ರಾತ್ಮ ಅವರನ್ನು ಬೆಂಗಾಡಿಗೆ ಕರೆದೊಯ್ದರು. ಅಲ್ಲಿ ಯೇಸು 40 ದಿನ ಹಗಲಿರುಳು ಉಪವಾಸವಿದ್ದರು. ಅನಂತರ ಅವರಿಗೆ ಬಹಳ ಹಸಿವಾಯಿತು. ಆಗ ಶೋಧಕನು ಬಂದು, ನೀನು ದೇವರ ಪುತ್ರನೆಂದು ಸತ್ಯವಾದರೆ ಈ ಕಲ್ಲುಗಳು ರೊಟ್ಟಿಗಳಾಗಲೆಂದು ಆಜ್ಞೆ ಮಾಡು ಎಂದನು. ಅದಕ್ಕೆ ಯೇಸುಸ್ವಾಮಿ, ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎಂದರು. ಬಳಿಕ ಪಿಶಾಚಿ ಯೇಸುವನ್ನು ಪವಿತ್ರ ನಗರಕ್ಕೆ, ಅಂದರೆ ಜೆರುಸಲೇಮಿಗೆ ಕರೆದೊಯ್ದು ಮಹಾ ದೇವಾಲಯದ ಗೋಪುರದ ತುದಿಯ ಮೇಲೆ ನಿಲ್ಲಿಸಿ, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಕೆಳಕ್ಕೆ ಧುಮುಕು, ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ದೇವರೇ ತಮ್ಮ ದೂತರಿಗೆ ಆಜ್ಞೆ ಮಾಡುವರು ಮತ್ತು ಇವರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಕದಂತೆ ನಿನ್ನನ್ನು ಕೈಗಳಲ್ಲಿ ಆತುಕೊಳ್ಳುವರು ಎಂದಿತು. ಅದಕ್ಕೆ ಯೇಸು, ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು ಎಂದೂ ಸಹ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದರು. ಅನಂತರ ಪಿಶಾಚಿ ಯೇಸುವನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕೊಂಡೊಯ್ದು ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ತೋರಿಸಿತು. ನೀನು ನನಗೆ ಅಡ್ಡಬಿದ್ದು ಆರಾಧಿಸುವೆಯಾದರೆ ಇವೆಲ್ಲವನ್ನು ನಿನಗೆ ಕೊಡಬಲ್ಲೆ ಎಂದಿತು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸೈತಾನನೇ ತೊಲಗು, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದರು. ಆಗ ಪಿಶಾಚಿ ಯೇಸುವನ್ನು ಬಿಟ್ಟು ತೊಲಗಿತು. ದೇವದೂತರು ಬಂದು ಅವರನ್ನು ಉಪಚರಿಸಿದರು. ಪ್ರೈಸ್ ದಿ ಲಾರ್ಡ್. ಈಗ ಅರ್ಥ ಆಯ್ತಾ? 2 ಸಂದೇಶಗಳನ್ನು ನೋಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಯ್ತಾ? ಈಗ ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ 2 ವಾಕ್ಯಗಳಲ್ಲಿ ಅವರು ತಿಳಿಸ್ಕೊಟ್ರು. ಹೌದಾ? ಇಲ್ಲಿ 11 ವಾಕ್ಯಗಳಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಕರೆಕ್ಟಾ? ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ವಿಸ್ತರಿಸಿ ಒಬ್ಬ ವ್ಯಕ್ತಿಗೆ ಅರ್ಥವಾಗುವ ರೀತಿಯಲ್ಲಿ ಮತ್ತಾಯರು ಬರೆದಿದ್ದಾರೆ. ನೋಡಿ, ಮಾರ್ಕರು ಪ್ರಾರಂಭದಲ್ಲಿ ಬರೆದ್ರು. ಅವ್ರು ಬರಿಬೇಕಾದ್ರೆ ಎಲ್ಲ ಸ್ವಲ್ಪ ಹತ್ರ ಅಂದರೆ ಜಾಸ್ತಿ ವಿಷಯಗಳನ್ನು ಬಿಟ್ಕೊಳ್ಳಿಲ್ಲ. ಆದರೆ ಅದನ್ನು ಆಧಾರವಾಗಿಟ್ಟುಕೊಂಡಂತಹ ಮಾರ್ಕ ಹಾಗೂ ಲೂಕರು ಏನು ಮಾಡಿದ್ರು? ಅದನ್ನು ವಿವರಿಸಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು. ವಿವರಿಸಿ ಜನರಿಗೆ ಬೋಧಿಸಲಿಕ್ಕೆ, ಜನರಿಗೆ ತಿಳಿಯಪಡಿಸಲಿಕ್ಕೆ ಪ್ರಯತ್ನ ಪಟ್ಟರು. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ನಾವು ಶುಭ ಸಂದೇಶ, ಮಾರ್ಕನು ಬರೆದ ಶುಭ ಸಂದೇಶ, ಆ ಸಂದೇಶವನ್ನು ಕಂಪ್ಲೀಟಾಗಿ ನಾವು ಪೂರ್ತಿಯಾಗಿ ನಾವು ಅದನ್ನು ಧ್ಯಾನಿಸಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವುಗಳು ಕ್ಲಾಸಲ್ಲಿ ಕುಳಿತುಕೊಂಡು ನೋಟ್ಸ್ ಮಾಡ್ಕೊಳ್ಬೇಕು, ಮುಖ್ಯವಾಗಿ ನೋಟ್ಸ್. ಪ್ರೈಸ್ ದಿ ಲಾರ್ಡ್. ಓಕೆ, ಇದೇ ವಾಕ್ಯ ಮತ್ತೆ ಇನ್ನೊಂದು ಕಡೆ ಇದೆ. ಲೂಕನು ಬರೆದ ಶುಭ ಸಂದೇಶ,
ಲೂಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 1-13 ಓದಿ. ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತರಾಗಿ ಜೋರ್ಡಾನ್ ನದಿ ತೀರದಿಂದ ಹಿಂದಿರುಗಿದ ಮೇಲೆ ಅದೇ ಆತ್ಮರಿಂದ ಪ್ರೇರಿತರಾಗಿ ಬೆಂಗಾಡು ಪ್ರದೇಶಕ್ಕೆ ಬಂದರು. 40 ದಿನ ಅಲ್ಲಿದ್ದಾಗ ಅವರನ್ನು ಪರೀಕ್ಷಿಸಲು ಪಿಶಾಚಿ ಪ್ರಯತ್ನಿಸಿತು. ಅಷ್ಟು ದಿನಗಳು ಏನನ್ನೂ ತಿನ್ನದೆ ಉಪವಾಸವಿದ್ದ ಯೇಸುವಿಗೆ ಆಗ ಹಸಿವಾಯಿತು. ಆಗ ಪಿಶಾಚಿ, ನೀನು ದೇವರ ಪುತ್ರ ಎಂಬುದು ಸತ್ಯವಾದರೆ ಈ ಕಲ್ಲಿಗೆ ರೊಟ್ಟಿ ಆಗೆಂದು ಆಜ್ಞೆ ಮಾಡು ಎಂದಿತು. ಅದಕ್ಕೆ ಯೇಸು, ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ ಎಂದು ಉತ್ತರಿಸಿದರು. ಬಳಿಕ ಪಿಶಾಚಿ ಯೇಸುವನ್ನು ಎತ್ತರಕ್ಕೆ ಕರೆದೊಯ್ದು ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿ, ಇವುಗಳ ಸರ್ವಾಧಿಕಾರವನ್ನು ವೈಭವವನ್ನು ನಿನಗೆ ಕೊಡುವೆನು. ಇವೆಲ್ಲ ನನ್ನ ಅಧೀನದಲ್ಲಿವೆ. ನನ್ನ ಇಷ್ಟ ಬಂದವರಿಗೆ ಇವನ್ನು ಕೊಡಬಲ್ಲೆ. ನೀನು ನನಗೆ ಅಡ್ಡ ಬಿದ್ದೆಯಾದರೆ ಇದೆಲ್ಲ ನಿನ್ನದಾಗುವುದು ಎಂದಿತು. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರೊಬ್ಬರಿಗೇ ಸೇವೆ ಸಲ್ಲಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ ಎಂದರು. ಅನಂತರ ಪಿಶಾಚಿ ಯೇಸುವನ್ನು ಜೆರುಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುತ್ತ ತುದಿಯ ಮೇಲೆ ನಿಲ್ಲಿಸಿ, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಇಲ್ಲಿಂದ ಕೆಳಗೆ ಧುಮುಕು. ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನಿನ್ನನ್ನು ಕಾಪಾಡುವಂತೆ ದೇವರೇ ತಮ್ಮ ದೂತರಿಗೆ ಆಜ್ಞಾಪಿಸುವರು, ಮತ್ತು ಇವರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಗದಂತೆ ನಿನ್ನನ್ನು ತಮ್ಮ ಕೈಗಳಲ್ಲಿ ಆತುಕೊಳ್ಳುವರು ಎಂದಿತು. ಅದಕ್ಕೆ ಯೇಸು, ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು ಎಂದು ಸಹ ಪವಿತ್ರ ಗ್ರಂಥ ಹೇಳುತ್ತದೆ ಎಂದು ಉತ್ತರ ಕೊಟ್ಟರು. ಹೀಗೆ ಪಿಶಾಚಿ ಯೇಸುವನ್ನು ನಾನಾ ವಿಧದಲ್ಲಿ ಶೋಧಿಸಿದ ನಂತರ ತಕ್ಕ ಕಾಲ ಬರುವ ತನಕ ಅವರನ್ನು ಬಿಟ್ಟು ಹೋಯಿತು. ಇದು ಕೂಡ ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ ಅಲ್ವಾ? ಹೌದಾ? ಯೇಸು ಸ್ವಾಮಿಯನ್ನ ಪಿಶಾಚಿ ಪರಿಶೋಧಿಸಿದ್ದು, ಯೇಸು ಸ್ವಾಮಿಯ ಪರಿಶೋಧನೆ, ಅದನ್ನ ಈ 3 ಶುಭ ಸಂದೇಶಗಳಲ್ಲಿ ನಾವು ಕಾಣ್ಬೋದು. ಮಾರ್ಕನು ಬರೆದ ಶುಭ ಸಂದೇಶ ಅಲ್ಲಿ ನೋಡಿದ್ರೆ ನೀವು 2 ಲೈನಲ್ಲಿ 2 ವಾಕ್ಯಗಳಲ್ಲಿದೆ. ಆದರೆ ಮತ್ತಾಯ ಹಾಗೂ ಲೂಕ ಆ ರೀತಿ ಇರೋದಿಲ್ಲ, ಅದರಲ್ಲಿ ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ. ಆದರೆ ಯೋಹಾನನು ಬರೆದ ಶುಭ ಸಂದೇಶ ಅದು ಬೇರೆ ಇದೆ. ನೀವು ಮಾರ್ಕನು ಬರೆದ ಶುಭ ಸಂದೇಶ, ನಾನು ಬರ್ತೀನಿ, ಕ್ಲಾಸಿಗೆ ಬರ್ತೀನಿ, ಅದೇ ತೊಗೊಳ್ತೀನಿ ಅದನ್ನು ನೋಡಿ. ಈ ಒಂದು ಮೊದಲು ಶುಭ ಸಂದೇಶಗಳು ಯಾವ ಭಾಷೆಯಲ್ಲಿ ಬರೆದಿದ್ರು ಅಂತ ಹೇಳಿದ್ರೆ, ಬೈಬಲ್ ಯಾವ ಭಾಷೆಯಲ್ಲಿ ಬರೆದಿದ್ರು? ಬೈಬಲ್ ಬರೆದ ಭಾಷೆ ಯಾವುದು ಅಂತ ಹೇಳಿದ್ರೆ ಅರಮಾಯಿಕ್. ಇದೊಂದು ಭಾಷೆ ಇದು. ಓಕೆ, ಈ ಭಾಷೆಯಲ್ಲಿ ಬರೆದಿದ್ರು. ಕನ್ನಡ, ಇಂಗ್ಲೀಷ್ ಆ ಥರ ಯಾವುದು ಇದೆಯೋ ಅದರಲ್ಲಿ ಇದು ಒಂದು ಭಾಷೆ, ಇದು ಕೂಡ ಒಂದು ಭಾಷೆ. ಈ ಭಾಷೆಯಲ್ಲಿ ಬೈಬಲನ್ನು ಬರೆಯಲ್ಪಟ್ಟಿತ್ತು. ನಂತರ ಅದಾದ ಮೇಲೆ ಎಲ್ಲವನ್ನ ಅವರವರ ಭಾಷೆಗಳಿಗೆ ಅದನ್ನು ಏನು ಮಾಡಿದ್ರು? ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು, ಅಂದರೆ ಟ್ರಾನ್ಸ್ಲೇಟ್ ಮಾಡಿಕೊಂಡ್ರು. ಪ್ರೈಸ್ ದ ಲಾರ್ಡ್. ಅರ್ಥ ಆಯ್ತಾ? ಇದಿಷ್ಟು ಅರ್ಥ ಆಯ್ತಾ ನಿಮಗೆ? ಶುಭ ಸಂದೇಶಗಳಲ್ಲಿ ಮೊದಲನೆಯ ಬರೆದ ಶುಭ ಸಂದೇಶ ಯಾವುದು ಅಂದರೆ ಮಾರ್ಕನು ಬರೆದ ಶುಭ ಸಂದೇಶ. ಆ ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ನೀವೆಲ್ಲ ಓದಿದ್ರೆ ಅದೆಲ್ಲ ಸ್ವಲ್ಪ ಶಾರ್ಟ್ ಅದಕ್ಕೆ ತುಂಬ ಚಿಕ್ಕದಾಗಿ ಬರೆದಿದ್ದಾರೆ. ಅದಾದ ಮೇಲೆ ಮತ್ತಾಯ ಹಾಗೂ ಲೂಕ ಅದನ್ನು ವಿಸ್ತರಿಸಿ ಬರೆದಿದ್ದಾರೆ. ಪ್ರೈಸ್ ದ ಲಾರ್ಡ್. ಅದಾದಮೇಲೆ ಬೈಬಲ್ ಬರೆದ ಭಾಷೆ ಯಾವುದು ಅಂದರೆ ಅರಮಾಯಿಕ್ ಭಾಷೆಯಲ್ಲಿ ಬೈಬಲನ್ನು ಬರೆಯಲ್ಪಟ್ಟಿತ್ತು.
ಈಗ ಈ ಶುಭ ಸಂದೇಶಗಳನ್ನು ಬರೆದ ಇಸ್ವಿಗಳನ್ನು ನಾವು ತಿಳ್ಕೊಳ್ಳೋಣ. ಶುಭ ಸಂದೇಶ ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ಈ ಥರ ಬರ್ಕೊಳ್ಳಿ. ಶುಭ ಸಂದೇಶ, ಶುಭ ಸಂದೇಶಗಳು, ಇಲ್ಲಿ ಕಾಲ ಅಥವಾ ಅವಧಿ, ಬರೆದ ಅವಧಿ. ಸರಿನಾ? ಈ ರೀತಿ ಬರ್ಕೊಳ್ಳಿ. ಸೆಂಟ್ರಲ್ಲಿ ಬೇಕಾದ್ರೆ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಆಗ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಮಾರ್ಕನು ಬರೆದ ಶುಭ ಸಂದೇಶ. ಮೊದಲನೇದಾಗಿ ಮಾರ್ಕನು ಬರೆದ ಶುಭ ಸಂದೇಶ. ಮಾರ್ಕ ಇದನ್ನು ಬರೆದಿದ್ದು ಸರಿಸುಮಾರು 64 ಕ್ರಿಸ್ತ ಶಕ 64ರಿಂದ 90ನೇ ಇಸ್ವಿ ಒಳಗಡೆ ಬರೆದಿದ್ದಾರೆ ಅಂತ ಧರ್ಮ ಪಂಡಿತರು ಊಹೆ ಮಾಡ್ತಾರೆ. ಊಹೆ ಅಲ್ಲ, ಅದು ಶೋಧಿಸಿದ್ದಾರೆ, ಅದನ್ನು ತಿಳ್ಕೊಂಡಿದ್ದಾರೆ ಅವರು. ಅದನ್ನು ನಾವು ಮತ್ತೆ ಕೆಣಕೋದು ಬೇಡ ಅಲ್ವಾ? ಯಾರು ಹೇಳಿದ್ದು, ಏನು ಮಾಡಿದ್ದು, ಅದನ್ನೆಲ್ಲ ನಾವು ಜಾಸ್ತಿ ಏನು ಮಾಡಬಾರ್ದು, ತುಂಬ ಆಳವಾಗಿ ನಾವು ವಿಸ್ತಾರ ಮಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತಾಯನ ಬರೆದ ಶುಭ ಸಂದೇಶ. ಮತ್ತಾಯ ಈ ಶುಭ ಸಂದೇಶವನ್ನು ಬರೆದಂತಹ ಸಮಯ ಕ್ರಿಸ್ತ ಶಕ. ಇದೆಲ್ಲ ಕ್ರಿಸ್ತ ಶಕ ಅಂದರೆ ಪ್ರಭು ಯೇಸು ಕ್ರಿಸ್ತರು ಹುಟ್ಟದ ಮೇಲೆ ಆದಂಥದ್ದು ಇವೆಲ್ಲ. ಮತ್ತಾಯನ ಬರೆದ ಶುಭ ಸಂದೇಶ 85ನೇ ಇಸ್ವಿಯಿಂದ 90ನೇ ಇಸ್ವಿ ಒಳಗಡೆ ಬರೆದಿರ್ಬೋದು ಅನ್ನೋದು ಒಂದು ಆಲೋಚನೆ. ಅದೇ ರೀತಿ ಲೂಕನು ಬರೆದ ಶುಭ ಸಂದೇಶ ಕ್ರಿಸ್ತ ಶಕ 80ರಿಂದ 85ರ ತನಕ ಬರೆದಿರ್ಬೋದು ಅನ್ನೋದು, 80ರಿಂದ 85ರ ತನಕ ಬರೆದಿರ್ಬೋದು ಅನ್ನೋದು ಒಂದು ಆಲೋಚನೆ. ಅದೇ ರೀತಿ ಯೋವಾನ ಇದು ಕ್ರಿಸ್ತ ಶಕ 95ರಿಂದ 100ನೇ ಇಸ್ವಿ ಒಳಗಡೆ ಬರೆದಿರ್ಬೋದು ಅನ್ನೋದು ಧರ್ಮ ಪಂಡಿತರ ಒಂದು ಆಲೋಚನೆ. ಅದಾದ ಮೇಲೆ ಪ್ರೇಷಿತರ ಕಾರ್ಯಕಲಾಪಗಳು. ಬರೆದಿದ್ಯಾರು? ಸಂತ ಲೂಕರು ಅಲ್ವಾ? ಯಾವಾಗ ಬರೆದಿರ್ಬೋದು ಅಂತ ಹೇಳಿದ್ರೆ 95ನೇ ಇಸ್ವಿಲಿ ಬರೆದಿರ್ಬೋದು ಅನ್ನೋದು ಧರ್ಮ ಪಂಡಿತರ ವಾದ. ಪ್ರೈಸ್ ದಿ ಲಾರ್ಡ್. ನಂತರ ಪೌಲರ ಪತ್ರಿಕೆಗಳು ಅಥವಾ ಪತ್ರಗಳು. ಮೊದಲನೇದು ಯಾವುದು? ರೋಮನರಿಗೆ ಬರೆದ ಪತ್ರ. ರೋಮನರಿಗೆ ಬರೆದ ಪತ್ರ. ಇದು ಕ್ರಿಸ್ತ ಶಕ 54ರಿಂದ 55. ಹೇಗೆ ಸಾಧ್ಯ? ಏನೋ ಡೌಟ್ ಬಂತಾ ಇಲ್ಲಿ? ಬಂತು ಬ್ರದರ್. ಅವರು ಎಲ್ಲರಿಗಿಂತ ಮುಂಚಿತವಾಗಿ ಬರ್ದಿದ್ದಾರಲ್ಲ ಅಂತ ಡೌಟ್ ಬಂತಾ? ಹೌದು ಬ್ರದರ್. ಯೇಸು ಸ್ವಾಮಿ ಮುಂಚಿತವಾಗಿ ಬರ್ದಿದ್ದಾರೆ. ಯೇಸು ಸ್ವಾಮಿ ಇರಬೇಕಾದ್ರೆ ಯೇಸು ಸ್ವಾಮಿ ಜೊತೆ ನಾನು ಇದ್ದೆ ಅಂತ ಸಂತ ಪೌಲರು ಹೇಳ್ತಾರೆ. ಇದು ಪತ್ರಗಳು, ಶುಭ ಸಂದೇಶ ಬೇರೆ, ಪತ್ರಗಳು ಬೇರೆ ಅಲ್ವಾ? ಹೌದು ಬ್ರದರ್. ನಾವು ಮೊದಲನೇದು ಕೇಳಿಸ್ಕೊಂಡಿದ್ಯಾವುದು? ಶುಭ ಸಂದೇಶ. ಇದು ಪತ್ರ. ಪೌಲರು ಯೇಸು ಸ್ವಾಮಿ ಜೊತೆಲಿ ಇದ್ರು
ಅನ್ನೋದು ಯೇಸು ಸ್ವಾಮಿ ಜೊತೆಯಲ್ಲಿ ನಾನು ಇದ್ದೆ ಅಂತ ಪೌಲರು ಹೇಳ್ಕೊಳ್ತಾರೆ. ಸೊ ಹಾಗಾಗಿ ಆ ಒಂದು ಸಮಯದಲ್ಲಿ ಈಗ ಶುಭ ಸಂದೇಶಗಳನ್ನು ಬರೀಬೇಕಾದ್ರೆ ತುಂಬ ಸಮಯ ಹಿಡಿಯುತ್ತೆ ಅಲ್ವಾ. ನಡೆದ ಒಂದೊಂದು ಘಟನೆಗಳನ್ನು, ಒಂದೊಂದು ಕಾರ್ಯಗಳನ್ನು, ಹೌದು ಬ್ರದರ್. ಆ ದಿನಗಳಲ್ಲಿ ಏನು ಒಂದು ನೋಟ್ಸ್ ಬುಕ್ ಇತ್ತಾ ಒಂದೇ ನೋಟ್ಸಲ್ಲಿ ಬರ್ಬಿಡೋಣ ಅನ್ನೋಕ್ಕೆ ಇಲ್ಲ. ಆ ದಿನಗಳಲ್ಲಿ ಹಾಳೆಗಳಿತ್ತು, ಅಂದರೆ ಚರ್ಮದ್ದು ಅಲ್ವಾ, ಅದ್ರ ಮೇಲೆ ಕೆತ್ತುತ್ತಾ ಇದ್ರು, ಅದ್ರ ಮೇಲೆ ಹೌದು ಬರೀತಾ ಇದ್ರು. ಹೌದು ಬ್ರದರ್. ಸುರುಳಿಗಳಿತ್ತು, ಸುರುಳಿಗಳು. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ಓದ್ತೀವಿ, ಯೇಸು ಸ್ವಾಮಿ ಸುರುಳಿಯ ಮುಖಾಂತರ ಓದಿದ್ರು ಅಲ್ಲ. ಶುಭ ಸಂದೇಶ ಆಗಿದ್ದ ದಿನಗಳಲ್ಲಿ ಯಾವ ರೀತಿ ಓದ್ತಾ ಇದ್ರು? ಸುರುಳಿಗಳ ಮುಖಾಂತರ. ಪ್ರೈಸ್ ದಿ ಲಾರ್ಡ್. ಓಕೆ, ನಂತರ ಬರೋದು ಒಂದು ಕೊರಿಂಥಿಯರಿಗೆ ಬರೆದ ಪತ್ರ ಅಲ್ವಾ. ಒಂದು ಕೊರಿಂಥಿ ಅಥವಾ ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರ, ಕೊರಿಂಥಿ 1ನೇ ಪತ್ರ. ಇದು ಬಂದು ಕ್ರಿಸ್ತ ಶಕ 53ರಿಂದ 54 ಅಂತ ಧರ್ಮ ಪಂಡಿತರು ಹೇಳ್ತಾರೆ. ಮೂರನೇದು ಎರಡನೇ ಪತ್ರ, ಕ್ರಿಸ್ತ ಶಕ 55ರಿಂದ 56. 55ರಿಂದ 56. ನಾಲ್ಕನೇದು ಗಲಾತ್ಯರಿಗೆ ಬರೆದ ಪತ್ರ. ಗಲಾತ್ಯ ಅಲ್ವಾ. ಇದು ಕ್ರಿಸ್ತ ಶಕ 55ನೇ ಇಸ್ವಿ. 55. ಐದನೇದು FSC ಅಲ್ವಾ. FSC ಇದು ಕ್ರಿಸ್ತ ಶಕ 61ರಿಂದ 63. ಆರನೇದು ಫಿಲಿಪಿಯರಿಗೆ ಬರೆದ ಪತ್ರ. ಫಿಲಿಪಿಯರಿಗೆ. ಕ್ರಿಸ್ತ ಶಕ ಫಿಲಿಪಿಯರಿಗೆ 52ರಿಂದ 54. ನಂತರ 7 ಕೊಲೊಸ್ಸಿ. ಕ್ರಿಸ್ತ ಶಕ 62ರಿಂದ 70. 62ರಿಂದ 70. ಎಂಟನೇದು ಒಂದು ಥೆಸಲೋನಿಕರಿಗೆ ಬರೆದ ಪತ್ರ. ಥೆಸಲೋನಿ ಮೊದಲನೇ ಪತ್ರ, 1ನೇ ಪತ್ರ. ಕ್ರಿಸ್ತ ಶಕ 51ರಿಂದ 52. ಥೆಸಲೋನಿ ಎರಡನೇ ಪತ್ರ. ಕ್ರಿಸ್ತ ಶಕ ಅದು ಅಷ್ಟೇ 51, 52. ಹತ್ತನೇದು ಒಂದು ತಿಮೋತಿ. ತಿಮೋತಿ 1ನೇ ಪತ್ರ. 100ರಿಂದ ಕ್ರಿಸ್ತ ಶಕ 100ರಿಂದ 110. 100ರಿಂದ 110. ಎರಡನೇದು ತಿಮೋತಿ 2ನೇ ಪತ್ರ. ಕ್ರಿಸ್ತ ಶಕ 100ರಿಂದ 110. 12ನೇದು ತೀತನಿಗೆ ಅಲ್ವಾ. ತೀತನಿಗೆ ಬರೆದ ಪತ್ರ. ತೀತನಿಗೆ ಬರೆದ ಪತ್ರ.
ಕ್ರಿಸ್ತಶಕ 100ರಿಂದ 110 13ನೇದು ಫಿಲೋಮೋನನಿಗೆ ಬರೆದ ಪತ್ರ. ಫಿಲೋಮೋನನಿಗೆ ಬರೆದ ಪತ್ರ ಕ್ರಿಸ್ತ ಶಕ 52ರಿಂದ 54 ಅಂತ ಬೈಬಲ್ ಇಲ್ಲಿ ಸ್ವಲ್ಪ ನಾವು ನೋಡ್ಬೋದು. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಇಬ್ರಿಯರಿಗೆ ಬರೆದ ಪತ್ರ ಅಲ್ವಾ? ಹೌದು ಬ್ರದರ್. ಇಬ್ರಿಯರಿಗೆ ಒಂದು ಮಿಸ್ ಆಗಿದೆಯಾ? ಇಲ್ಲ ಬ್ರದರ್, ಎಲ್ಲ ಕರೆಕ್ಟಾಗಿ ಬಂದಿದೆ. ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಓಕೆ, ಇಬ್ರಿಯರಿಗೆ ಬರೆದ ಪತ್ರ, ಅದನ್ನು ನಾನು ವಿಶೇಷವಾಗಿ ಇಬ್ರಿಯರಿಗೆ ಬರೆದ ಪತ್ರ ಇದು ಬಂದು ಕ್ರಿಸ್ತ ಶಕ 90ರಲ್ಲಿ ಬರೆದಿರ್ಬೋದು ಅಂತ ಧರ್ಮ ಪಂಡಿತರು ಹೇಳ್ತಾರೆ. ಬಟ್ ಆದರೆ ಇಬ್ರಿಯರಿಗೆ ಬರೆದ ಪತ್ರ ಪೌಲರು ಬರೆದಿದ್ದಾರೆ ಅನ್ನೋದೇ ಒಂದು ಡೌಟ್ ಆಗಿದೆ. ಈಗ ಪೌಲರು ಬರೆದಿರೋದ ಅನ್ನೋದೇ ಡೌಟ್ ಆಗಿದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಅದೇ ಬ್ರದರ್, ಅವರೆಲ್ಲ 55ರಿಂದ ಸ್ಟಾರ್ಟ್ ಮಾಡಿ ಇದು 90 ಅಂತ ಬರ್ತಿದ್ರ, ಅದಕ್ಕೆ ಡೌಟ್ ಬ್ರದರ್. ಇಲ್ಲ, ಯಾಕಂದ್ರೆ ಇದನ್ನ ಬರೆದಿರೋದು ಯಾರು ಅಂತಾನೆ ಇಲ್ಲ ನೋಡಿ. ಅದಕ್ಕಿಂತ ಮುಂಚೆ ತಗೊಳ್ಳಿ, ಫಿಲೋಮೆನನಿಗೆ ಪೌಲನು ಫಿಲೋಮೆನನಿಗೆ ಬರೆದ ಪತ್ರ ಅಂತ ಇದೆಯಾ? ಇದೆ ಬ್ರದರ್. ಈಗ ತಿಮೋತಿ ತಗೊಳ್ಳಿ. ಅದರಲ್ಲೂ ಇದೆ ಬ್ರದರ್. ಪೌಲನು ಎಲ್ಲದರಲ್ಲೂ ಇದೆ. ಪೌಲರು ತೀತನಿಗೆ ಬರೆದ ಕೊರಿಂಥಿಯರಿಗೆ ಅಂತ ತೀತನಿಗೆ ಬರೆದ ಪತ್ರ ಅಂತ ಇದೆಯಾ? ಇದೆ ಬ್ರದರ್. ಈಗ ಇದರಲ್ಲಿ ಇದೆಯಾ ನೋಡಿ, ಯಾವುದು? 1 ತಿಮೋತಿ, ಪೌಲನು ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರ ಅಂತ ಇದೆಯಾ? ಇಬ್ರಿಯರಿಗೆ ಬರೆದ ಪತ್ರ ಅಂತ ಇದೆಯಾ? ಏನಿದೆ ನೋಡಿ, ಪೌಲನು ಇಬ್ರಿಯರಿಗೆ ಬರೆದ ಪತ್ರ ಅಂತ ಇದೆಯಾ? ಇಬ್ರಿಯರಿಗೆ ಬರೆದ ಪತ್ರ ಅಂತ ಇದೆ ಬ್ರದರ್. ಹಾಗಾಗಿ ಇದನ್ನು ಬರೆದವರು ಯಾರು ಅನ್ನೋದು ಇನ್ನೂ ಏನಾಗಿಲ್ಲ, ಇನ್ನು ತಿಳಿದು ಬಂದಿಲ್ಲ. ಯಾರು ಬರೆದಿರೋದು ಅನ್ನೋದಕ್ಕೆ ತಿಳಿದು ಬಂದಿಲ್ಲ. ಬಟ್ ಆದರೆ ಪೌಲರು ಬರೆದಿದ್ದಾರೆ, ಇಷ್ಟೆಲ್ಲ ಬರೆದವರು ಅದು ಅವರು ಬರೆದಿರ್ತಾರೆ ಅಂತ ಹೇಳಿ ಏನು ಮಾಡ್ತಿದ್ದಾರೆ ಪಂಡಿತರು, ಧರ್ಮ ಪಂಡಿತರು ಏನು ಮಾಡ್ತಿದ್ದಾರೆ? ಅದನ್ನು ನಂಬ್ತಾ ಇದ್ದಾರೆ. ಸರಿನಾ? ಪ್ರೈಸ್ ದಿ ಲಾರ್ಡ್. ಅದನ್ನ ನಂಬ್ತಾ ಇದ್ದಾರೆ. ಓಕೆ, ಈಗ ಯಾಕೋಬ ಅವರು ಯಾವಾಗ ಬರೆದಿದ್ದು ಅಂತ ಹೇಳಿದ್ರೆ ಕ್ರಿಸ್ತ ಶಕ 65ರಿಂದ 95 ತನಕ, 65ರಿಂದ 95, 65ನೇ ಇಸ್ವಿಯಿಂದ 95ನೇ ಇಸ್ವಿ. ಅದಾದ ಮೇಲೆ ಪೇತ್ರನ ಮೊದಲನೇ ಪತ್ರ, ಪೇತ್ರನ 1ನೇ ಪತ್ರ ಇದು ಯಾವಾಗ ಅಂತ ಹೇಳಿದ್ರೆ ಕ್ರಿಸ್ತ ಶಕ 90ರಲ್ಲಿ, ಕ್ರಿಸ್ತ ಶಕ 90ರಲ್ಲಿ ಪೇತ್ರ ಬರೀತಾರೆ. ಎರಡನೇದು ಪೇತ್ರನ ಎರಡನೇ ಪತ್ರ ಇದು ಕ್ರಿಸ್ತ ಶಕ 110ರಲ್ಲಿ ಬರೆದಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಯೋಹಾನನ 1ನೇ ಹಾಗೂ 2ನೇ ಪತ್ರ, ಹಾಗೂ 1ನೇ ಹಾಗೂ 2ನೇ ಪತ್ರ ಇದು 100ನೇ ಇಸ್ವಿ, ಕ್ರಿಸ್ತ ಶಕ 100ನೇ ಇಸ್ವಿಲಿ ಬರೆದಿದ್ದಾರೆ ಅಂತ ಇಲ್ಲಿ ನಾವು ತಿಳ್ಕೊಳ್ಬೋದು. ಯೋಹಾನನ 3ನೇ ಪತ್ರ ಕ್ರಿಸ್ತ ಶಕ ಇದು ಕೂಡ 110ರಲ್ಲಿ ಬರೆದಿದ್ದಾರೆ ಅಂತ ನಾವು ತಿಳ್ಕೊಳ್ಬೋದು. ಯೂದ ಅವರು ಕೂಡ ಬರೆದಿದ್ದಾರೆ. ಅವರು 80ನೇ ಇಸ್ವಿಲಿ ಬರೆದಿದ್ದಾರೆ, ಕ್ರಿಸ್ತ ಶಕ 80ನೇ ಇಸ್ವಿಲಿ ಬರೆದಿದ್ದಾರೆ ಅಂತ ನಾವು ತಿಳ್ಕೊಳ್ಬೋದು. ಓಕೆ, ಕೊನೆಯದಾಗಿ ಇವಾಗ ಯಾವುದು ಉಳಿದಿದೆ? ಪ್ರಕಟಣೆ ಪುಸ್ತಕ ಅಲ್ವಾ? ಯೋವನ ಬರೆದ ಪ್ರಕಟಣೆ, ಪ್ರಕಟಣೆ ಗ್ರಂಥ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇದನ್ನ ಬರೆದಿದ್ದು ಯಾರು ಅಂತಂದ್ರೆ ಯೋವಾನ.
ಇದನ್ನು ಬರೆದದ್ದು ಕ್ರಿಸ್ತ ಶಕ 95ರಿಂದ 100, 95ರಿಂದ 100ನೇ ಇಸ್ವಿ ಒಳಗಡೆ ಬರೆದಿದ್ದಾರೆ ಅಂತೇಳಿ ಇಲ್ಲಿ ನಾವು ಕಾಣ್ಬೋದು. ಪ್ರೈಸ್ ದಿ ಲಾರ್ಡ್. ಯಾರು ಬರ್ಕೊಂಡಿದ್ದೀರಾ? ಇದೆಲ್ಲ ಬರ್ಕೊಂಡಿದ್ದೀರಾ? ಬರ್ಕೊಂಡಿದೀವಿ. ಓಕೆ, ಯಾರಾದರೂ ಒಬ್ರು ಓದಿ ನೋಡೋಣ ಶುಭ ಸಂದೇಶಗಳಿಂದ. ಶುಭ ಸಂದೇಶಗಳು. ಕಾಲ ಬರೆದ ಅವಧಿ. ಕಾಲ ಬರೆದ ಮೊದಲನೆಯದು ಬ್ರದರ್ ಮಾರ್ಕ. ಬ್ರದರ್ ಕಾಲ ಬರೆದ ಅವಧಿಯಲ್ಲ, ಕಾಲ ಅಥವಾ ಅವಧಿ ಎರಡು ಒಂದೇನೆ. ಕಾಲಕ್ಕೆ ಇನ್ನೊಂದು ಹೆಸರು ಅವಧಿ. ಕಾಲ ಬರೆದ ಅವಧಿ ಅಂದರೆ ತಪ್ಪಾಗ್ಬಿಡುತ್ತೆ. ಕಾಲ ಕಾಲ ಅಂತೇಳಿ ಬರೆದ ಕಾಲ, ಕಾಲ ಅಥವಾ ಬರೆದ ಅವಧಿಗಳು. ಬರೆದ ಕಾಲ, ಬರೆದ ಕಾಲ ಅಲ್ಲ, ಅಂತ ಮಾರ್ಕರು ಬರೆದ ಕಾಲ ಅಥವಾ ಅವಧಿ ಎರಡಲ್ಲಿ ಯಾವ್ದು ಒಂದು ಹೇಳಿ ಸಾಕು. ಎಸ್ ಬ್ರದರ್ ಓದಿ. ಬರೆದ ಅವಧಿ. ಎಸ್. ಸಂತ ಮಾರ್ಕರು ಬರೆದ ಶುಭ ಸಂದೇಶ ಅದು ಪ್ರಾರಂಭ ಆಗಿದ್ದು ಕ್ರಿಸ್ತ ಶಕ 64ರಿಂದ 90 ಇಸ್ವಿಯಲ್ಲಿ. ಸಂತ ಮತ್ತಾಯರು ಕ್ರಿಸ್ತ ಶಕ 85ರಿಂದ 90ನೇ ಇಸ್ವಿಯಲ್ಲಿ. ಸಂತ ಲೂಕರು ಕ್ರಿಸ್ತ ಶಕ 80ರಿಂದ 85 ಇಸ್ವಿಯಲ್ಲಿ ಬರೆದಿದ್ದಾರೆ. ಸಂತ ಯೋಹಾನರು ಬರೆದ ಶುಭ ಸಂದೇಶ ಕ್ರಿಸ್ತ ಶಕ 95ರಿಂದ 100 ಇಸ್ವಿಯಲ್ಲಿ. ಪ್ರೇಷಿತ ಕಾಲ ಅದನ್ನು ಸಂತ ಲೂಕರು ಬರೆದಂದ್ರೆ 95ರಿಂದ 95 ಇಸ್ವಿಯಲ್ಲಿ ಬರೆದಿದ್ದಾರೆ ಅಂತ. ಸಂತ ಪೌಲರ ಪತ್ರಗಳು ಮೊದಲನೆಯದು ರೋಮನವರಿಗೆ ಬರೆದ ಪತ್ರ ಕ್ರಿಸ್ತ ಶಕ 54ರಿಂದ 55ನೇ ಇಸ್ವಿಯಲ್ಲಿ ಬರೆದಿದ್ದಾರೆ. ಮತ್ತೆ ಇನ್ನೊಂದು ಸಂತ ಪೌಲರು ಓಕೆ ಜೊತೆಯಲ್ಲಿ ಇದ್ದಾರೆ ಅಂತಲೂ. ಬ್ರದರ್ ಒಂದು ನಿಮಿಷ, ವಾಯ್ಸ್ ತುಂಬಾ ಬ್ರೇಕ್ ಆಗ್ತದೆ. ಓಕೆ, ಬೇರೆ ಓದ್ತೀರಾ? ಸರಿ ಓದ್ತೀನಿ ಬ್ರದರ್. ಓದಿ. ಬೈಬಲ್ ಅನ್ನು ಬರೆದ ಶುಭ ಅಲ್ಲ, ಸಂದೇಶಗಳನ್ನು ರೋಮನರಿಂದ ಅಲ್ಲಿ ತನಕ ಓದಿದ್ರಲ್ವಾ? ರೋಮನರಿಗೆ ಬರೆದ ಪತ್ರ ಹ. ಕ್ರಿಸ್ತ ಶಕ 54ರಿಂದ 55. 1 ಕೊರಿಂಥರಿಗೆ ಬರೆದ ಮೊದಲನೇ ಪತ್ರ ಕ್ರಿಸ್ತ ಶಕ 53ರಿಂದ 54. 2 ಕೊರಿಂಥರಿಗೆ ಬರೆದ ಪತ್ರ ಕ್ರಿಸ್ತ ಶಕ 55ರಿಂದ 56. ಗಲಾತ್ಯರಿಗೆ ಬರೆದ ಪತ್ರ 55ನೇ ಇಸ್ವಿ. ಎಫೆಸ್ಯರಿಗೆ ಬರೆದ ಪತ್ರ 61ರಿಂದ 63. ಫಿಲಿಪರಿಗೆ ಬರೆದ ಪತ್ರ 52ರಿಂದ 54. ಕೊಲೆಸ್ಯರಿಗೆ ಬರೆದ ಪತ್ರ 62ರಿಂದ 70. 1 ಥೆಸಲೋನಿಯರಿಗೆ ಬರೆದ ಮೊದಲನೇ ಪತ್ರ 51ರಿಂದ 52. 2 ಥೆಸಲೋನಿಯರಿಗೆ ಬರೆದ ಪತ್ರ 51ರಿಂದ 52. 1 ತಿಮೋಥೆಯರಿಗೆ ಬರೆದ ಪತ್ರ 100ರಿಂದ 110. 2 ತಿಮೋಥೆಯರಿಗೆ ಬರೆದ ಪತ್ರ 100ರಿಂದ 110. ತೀತರಿಗೆ ಬರೆದ ಪತ್ರ 100ರಿಂದ 110. ಫಿಲೋಮನನಿಗೆ ಬರೆದ ಪತ್ರ 52ರಿಂದ 54. ಇಬ್ರಿಯರಿಗೆ ಬರೆದ ಪತ್ರ 90. ಯಾಕೋಬರ ಪತ್ರ 65ರಿಂದ 95. 1 ಪೇತ್ರರು ಬರೆದ ಪತ್ರ 90ನೇ ಇಸವಿ. 2 ಪೇತ್ರ ಅವರು ಬರೆದ ಪತ್ರ 110ನೇ ಇಸವಿ. ರಾಣಿ ಸಿಸ್ಟರ್ ಒಂದು ನಿಮಿಷ. ಪೇತ್ರನ ಮೊದಲನೇ ಪತ್ರ, ಪೇತ್ರನ ಎರಡನೇ ಪತ್ರ. ಎರಡನೇ ಪೇತ್ರ ಬರೆದಿರೋ ಪತ್ರ ಅಲ್ಲ, ಪೇತ್ರ ಬರೆದಿರೋದು ಮೊದಲನೇ ಪತ್ರ ಹಾಗೂ ಎರಡನೇ ಪತ್ರ. ಒಂದೇ ಪೇತ್ರ, ಒಂದೇ ಪೇತ್ರ. ಎರಡನೇ ಪೇತ್ರ ಅಲ್ಲ, ಪೇತ್ರನ ಎರಡನೇ ಪತ್ರ. ಪೇತ್ರನ ಎರಡನೇ ಪತ್ರ ಬರೆದ ಇಸುವೆ 110ನೇ ವರ್ಷ. ಯೋಹಾನರು ಬರೆದ ಮೊದಲನೇ ಪತ್ರ ಹಾಗೂ ಎರಡನೇ ಪತ್ರ 100ನೇ ಇಸುವಿ. ಯೋಹಾನರು ಬರೆದ 3ನೇ ಪತ್ರ 110ನೇ ಇಸುವಿ. ಯೂದರು ಬರೆದ ಪತ್ರ 80ನೇ ಇಸುವಿ. ಪ್ರಕಟಣೆ ಬರೆದಿದ್ದು ಯೋಹಾನರು, ಅದು 95ನೇ ಇಸ್ವಿಯಿಂದ 100ರ ತನಕ. ಇದಿಷ್ಟು ಅರ್ಥ ಆಯ್ತಾ ನಿಮಗೆ? ಇದಿಷ್ಟು ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಸ್ವಲ್ಪ ಡೌಟ್ ಆಯ್ತು ಬ್ರದರ್. ಏನ್ ಡೌಟ್ ಹೇಳಿ. ಪ್ರೇಷಿತರ ಕಾರ್ಯಕಲಾಪ
ಅವ್ರು ಪರಿವರ್ತನೆ ಆಗಿದ್ದು ದಮಸ್ಕಸ್ ಅಲ್ಲಿ ಸಂತ ಪೌಲರು ಸೌಲು ಇದ್ದವರು ಪೌಲರಾಗಿ ಮಾರ್ಪಟ್ಟಿದ್ದು ಪ್ರೇಷಿತರ ಕಾರ್ಯಕಲಾಪದಲ್ಲಿ ನಾವು ತಿಳ್ಕೊಂಡಿದೀವಿ. ಯೇಸು ಸ್ವಾಮಿ ಸ್ವರ್ಗಾರೋಹಣ ಹೋಗಿ ಮೇಲೆ ಅಲ್ವಾ ಬ್ರದರ್ ಅವ್ರಿಗೆ ಪರಿವರ್ತನೆ ಆಗಿದ್ದು? ಪ್ರೇಷಿತರ ಕಾರ್ಯಕಲಾಪಗಳು ನಾವು ಪ್ರೇಷಿತರ ಕಾರ್ಯಕಲಾಪಗಳು. ಬಟ್ ಇಲ್ಲಿ ರೋಮನರಿಗೆ ಬರೆದ ಪತ್ರ 54ರಲ್ಲೇ ಬರೆದ್ರಲ್ಲ, 54ರಲ್ಲೇ ಬರೆದ್ರಲ್ಲ. ಸರಿ, ಆ ಡೌಟ್ ಏನಂದ್ರೆ ಹೇಳಿ. ಈಗ 4 ಶುಭ ಸಂದೇಶಗಳದ್ದು ಇಸ್ವಿ ಜಾಸ್ತಿ ಇದೆ. ಹೌದು. ಈಗ ಪತ್ರಗಳದ್ದು ಕಮ್ಮಿ ಇದೆಯಲ್ಲ ಇಸ್ವಿ. ಈಗ ಯೇಸು ಕ್ರಿಸ್ತರ ಜೊತೆ ಪೌಲರು ಇದ್ದೆ ಅಂತ ಅವ್ರು ಬರ್ದಿದಾರಲ್ಲ, ಅದು ನಾವು ಪ್ರೇಷಿತ ಕಾರ್ಯಕ್ಕೆ ಓದ್ಬೇಕಾದ್ರೆ ಅವರು ಕ್ರೈಸ್ತರನ್ನು ಹಿಂಸಿಸ್ತಾ ಇದ್ರು. ಆಗ ದಮಸ್ಕಸ್ ದಾರಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಅವ್ರಿಗೆ ಕಾಣಿಸ್ಕೊಂಡು ಆಗ ಅವರು ಪರಿವರ್ತನೆ ಹೊಂದಿ ಆದ್ಮೇಲೆ ತಾನೇ ಅವರು ವಾಕ್ಯ ಸಾರಿಗೆ ಸ್ಟಾರ್ಟ್ ಮಾಡಿದ್ದು. ಈಗ ಒಂದು ಎಕ್ಸಾಂಪಲ್, ಈಗ ನಿಮ್ಗೆ ಏಜ್ ಎಷ್ಟು, ನಿಮ್ಗೆ ವಯಸ್ಸು ಎಷ್ಟು? ಈಗ ಒಂದು ಅಂದಾಜ್ ಮೇಲೆ ಒಂದು 42 ಅಲ್ವಾ? 42ನೇ ಒಂದು 50ನೇ ಇಸ್ವಿಯಲ್ಲಿ ನೀವು ಒಂದು ಬುಕ್ ಬರೀತೀರಾ. 50ನೇ ಇಸ್ವಿಯಲ್ಲಿ ನೀವು ಒಂದು ಬುಕ್ ಬರೀತೀರಾ. ಯಾವುದು? ನಿಮ್ಮ ಜಿಯೋಗ್ರಫಿ ಬರೀತೀರಾ, ನಿಮ್ಮ ಇತಿಹಾಸ ಬರೀತೀರಾ. ಆಗ ನೀವು ಬರೀತೀರಾ, ನಾನು 10ನೇ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಒಂದು ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ಒಂದು ಬ್ಯಾಗ್ ಸಿಕ್ತು, ಆ ಬ್ಯಾಗಲ್ಲಿ ಹಣ ಇತ್ತು, ಒಡವೆ ಇತ್ತು, ಅದನ್ನು ನಾನು ತೊಗೊಂಡೋಗಿ ಯಾರಿಗೆ ಸಿಗಬೇಕಾಗಿತ್ತು ಅವ್ರಿಗೆ ನಾನು ವಾಪಸ್ ಕೊಟ್ಟಿದ್ದೀನಿ ಅಂತ ನೀವು ಬರೀತೀರಾ. SSLC ಯಾವಾಗ? 16ನೇ ವಯಸ್ಸು ಅಲ್ವಾ? ನೀವು ಪುಸ್ತಕ ಬರೆದಿದ್ದು ಯಾವಾಗ? 50ನೇ ಇಸ್ವಿ. 50ನೇ ಇಸ್ವಿ, ಸರಿನಾ? ನಡೆದ ಕಾರ್ಯ ನಡೆದಿದ್ದು ಯಾವಾಗ? 16ನೇ ವಯಸ್ಸಲ್ಲಿ. ಬರ್ದಿದ್ದು ಯಾವಾಗ? 50ನೇ ವಯಸ್ಸಿನಲ್ಲಿ. ವಿಮಲಾ ಸಿಸ್ಟರ್, ನೀವೇ ಮಾತಾಡಬೇಕು. ನೀವು ಪ್ರಶ್ನೆ ಕೇಳಿ ಸೈಲೆಂಟ್ ಆಗ್ಬಿಟ್ರೆ ಅದಕ್ಕೇನು ಅರ್ಥನೇ ಇಲ್ಲ ಅನ್ಕೊಳ್ತೀನಿ. ಡೌಟ್ ಅಲ್ಲ, ನೋಡಿ ನೀವು ಕನ್ಫ್ಯೂಸ್ ಆಗ್ಬಿಡಿ. ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇರಬೇಕಾದ್ರೆ ನಾನು ನಿಮ್ಮ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನೀವು 50ನೇ ವಯಸ್ಸಲ್ಲಿ ನಿಮ್ಮ ಇತಿಹಾಸ ಬರೀತೀರಾ, ನಿಮ್ಮ ಪುಸ್ತಕ ಬರೀತೀರಾ, ಸರಿನಾ? ನಿಮ್ಮ ಜೀವನ ಚರಿತ್ರೆ ಬರೀತೀರಾ. ಆ ಜೀವನ ಚರಿತ್ರೆ ಬರಿಬೇಕಾದ್ರೆ 16ನೇ ವಯಸ್ಸಲ್ಲಿ ನಡೆದಿರುವ ಘಟನೆಯನ್ನ ನೀವು 50ನೇ ವಯಸ್ಸಲ್ಲಿ ನೆನಪು ಮಾಡ್ಕೊಂಡು ಬರೀತೀರಾ. ಅರ್ಥ ಆಯ್ತಾ? ನೀವು 16ನೇ ವಯಸ್ಸಲ್ಲೇ ಬರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಬರೆದಿದ್ದು ಯಾವಾಗ? 50ನೇ ವಯಸ್ಸಲ್ಲಿ. ಅದೇ ರೀತಿ ಪೌಲರು ಮನ ಪರಿವರ್ತನೆ ಆದ್ಮೇಲೆ ಲೂಕರು ಬರ್ದಿರೋದು. ಈ ತರ ಹಿಂಗಾಯ್ತು, ಈ ತರ ಹಿಂಗಾಯ್ತು, ಈ ರೀತಿ ಆಯ್ತು. ಒಂದು ಸಾಕ್ಷಿ ತಾನೆ, ಸಾಕ್ಷಿಯ ಮಗ ತಾನೆ. ಹಾಗಾಗಿ ಅವರು ಬರೆದಿರುವಂಥದ್ದು, ಅವ್ರ ಪರಿವರ್ತನೆ ಆಗಿರೋದು 50ನೇ ಇಸ್ವಿಲಿ ಇರ್ಬೋದು, ಅಥವಾ 35ನೇ ಇಸ್ವಿಲಿ ಇರ್ಬೋದು, ಅಥವಾ 40ನೇ ಇಸ್ವಿಲಿ ಇರ್ಬೋದು. 40ನೇ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದು 33ನೇ ಇಸ್ವಿಲಿ ಅಲ್ವಾ? ಹೌದಾ? 33ರಲ್ಲಿ ಅವರು ಮರಣ ಹೊಂದುತ್ತಾರೆ. 33 ಆದ್ಮೇಲೆ ಅವರು ಪುನರುತ್ಥಾನ ಆಗ್ತಾರೆ. ಕರೆಕ್ಟಾ? ಡೌಟ್ ಇರೋರು ಮಾತಾಡಿ. ಕರೆಕ್ಟಾ? ಈಗ ಪರಿವರ್ತನೆ ಬಂದು 40ನೇ ಇಸ್ವಿಲಿ ಆಗಿರ್ಬೋದು, 40ನೇ ಇಸ್ವಿಲಿ ಆಗಿರ್ಬೋದು, ಅಥವಾ 36ನೇ ಇಸ್ವಿಲಿ ಆಗಿರ್ಬೋದು. ಬಟ್ ಅದನ್ನ ಲೂಕರು ಯಾವಾಗ ಬರೀತಾರೆ? 85ರಲ್ಲಿ ಬರೀತಾರೆ. ಅರ್ಥ ಆಯ್ತಾ? ಈಗ ಪೌಲರಿಗೆ ಲೂಕರ ಬಗ್ಗೆ ಹೇಗೆ ಇದಾಯ್ತು ಅಂದರೆ, ಅವ್ರು ಬರೀತಾ ಇದ್ದ ಪತ್ರಗಳನ್ನು ನೋಡಿ ಏನಾಯ್ತು, ಓ ಇಲ್ಲಿ ಈ ವ್ಯಕ್ತಿ ಬಗ್ಗೆ ನಾನು ಸ್ವಲ್ಪ ಬರೀಬೇಕು ಅನ್ನೋ ಅರಿವು ಪವಿತ್ರಾತ್ಮರು ನೀಡಿರ್ತಾರೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಹೌದು ಸಿಸ್ಟರ್, ನೋಡಿ ಅವ್ರ ಪರಿವರ್ತನೆ ಆಗಿರೋದು 36-37ರಲ್ಲಿ ಆಗಿರ್ಬೋದು. ಬಟ್ ಅದಾದ್ಮೇಲೆ ಇವರು ಸೇವೆ ಪ್ರಾರಂಭ ಮಾಡಿಬಿಟ್ರು. ಈಗ ಪ್ರಾರಂಭ ಮಾಡಿ ಸ್ವಲ್ಪ ಪಾಪ್ಯುಲರ್ ಆಗ್ತದಂಗೆ, ಅಂದರೆ ಜನರ ಗಮನಕ್ಕೆ ಬರುವಾಗ ಯಾರೀ ಪೌಲ ಅನ್ನೋದನ್ನ ಕಂಡುಹಿಡಿತಾರೆ. ಕಂಡುಹಿಡಿದು
ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಬರೀತಾರೆ ಅಷ್ಟೇ, ಇನ್ನೇನಿಲ್ಲ ಅದ್ರಲ್ಲೇನೋ. ಸರಿ ಸರಿ ಬ್ರದರ್, ಅರ್ಥ ಆಯ್ತು. ಅರ್ಥ ಆಯ್ತಾ? ಈಗ ಕ್ಲಾರಿಟಿ ಹೇಳಿ, ಅರ್ಥ ಆಯ್ತಾ? ಇಲ್ಲ ಬ್ರದರ್, ಅರ್ಥ ಆಯ್ತು. ಅರ್ಥ ಆಯ್ತು ಇವಾಗ. ಸ್ವಲ್ಪ ಹೇಳಿ ನೋಡೋಣ, ಏನು ಅರ್ಥ ಆಯ್ತು? ಸ್ವಲ್ಪ ಹೇಳಿ, ಬೇಗ ಹೇಳಿ, ಟೈಮ್ ಆಯ್ತು. ಅದಕ್ಕೆ ಇದು ಸಂತ ಪೌಲರು ಪ್ರಭು ಯೇಸು ಕ್ರಿಸ್ತನ ಅರಿತುಕೊಂಡು ಅವ್ರನ್ನ ಹಿಂಬಾಲಿಸಿ ಅವರು ಪತ್ರಗಳನ್ನ ಇತರರಿಗೆ ಅವರ ಸಂದೇಶವನ್ನು ಅವ್ರು ಸಾರ್ಬೇಕಾದ್ರೆ ಪೌಲರ್ ಬಗ್ಗೆ ಇವ್ರು ತಿಳ್ಕೊಂಡು ಸಂತ ಲೂಕರು ಯಾರು ಇವರು ಅವರ ಪ್ರಭು ಯೇಸು ಕ್ರಿಸ್ತನ ಹಿಂಬಾಲಿಸ್ತಾರ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ಪತ್ರಗಳನ್ನ ಬರೆದಿದ್ದಾರೆ ಬ್ರದರ್. ವೆರಿ ಗುಡ್, ಅಷ್ಟೇ, ಸಿಂಪಲ್ ಅಷ್ಟೇ, ಇನ್ನೇನಿಲ್ಲ. ಸರಿ ಸರಿ, ಅರ್ಥ ಆಯ್ತು. ಈಗ ನೀವೊಂದು ಪುಸ್ತಕ ಬರಿಬೇಕಾದ್ರೆ ನೀವೇನು ಮಾಡ್ತೀರಾ? 42ನೇ ವಯಸ್ಸಲ್ಲಿ ಜಾನ್ ಬ್ರದರ್ ಇದ್ದರು, ಅವ್ರು ನನಗೆ ಕ್ಲಾಸಲ್ಲಿ ತಿಳಿಸ್ಕೊಟ್ರು, ಆಗಾಗ ನಾನು ಸ್ವಲ್ಪ ಕಲ್ತಿದ್ದೀನಿ, ಅದನ್ನು ನಾನು ಬೇರೆಯವ್ರಿಗೆ ಸಾರಿದ್ದೀನಿ ಅಂತ ನೀವು ಬರೆದಿರ್ತೀರ. ಪ್ರಾರಂಭ ಆಗಿದೆ ಅವಾಗ. ಹೌದು ಬ್ರದರ್, ಅರ್ಥ ಆಯ್ತಾ? ಪ್ರಾರಂಭ ಆಗಿ 4-5 ವರ್ಷ ಆಯಿತು. ಆದಮೇಲೆ ಬರೆಯೋದನ್ನ ಏನು ಹೇಳ್ತಾರೆ, ಅದಾದ್ಮೇಲೆ ಬರೆದಿರೋದು, ಅದು ಅಷ್ಟೇನೇನಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಓಕೆ, ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು ನಿಮಗೆ. ಇನ್ನೊಂದು ವಿಷಯ, ಮಾರ್ಕರು ಬರೆದಿರುವ ಎಲ್ಲ ಪುಸ್ತಕಗಳು, ಅಂದರೆ ಮಾರ್ಕರು ಬರೆದಿರುವಂತಹ ಭಾಷೆ ಯಾವುದು ಅಂತ ಹೇಳಿದ್ರೆ, ಮಾರ್ಕರು ಬರೆದ ಭಾಷೆ, ಮಾರ್ಕನ ಶುಭ ಸಂದೇಶ ಅವ್ರು ಬರೆದದ್ದು ಗ್ರೀಕ್ ಭಾಷೆಯಲ್ಲಿ. ಗ್ರೀಕ್ ಭಾಷೆಯಲ್ಲಿ ಬರೆದದ್ದು. ಅದಾದ್ಮೇಲೆ ಅಲ್ಲಿದ್ದಂಥ ಜನರು ಅದನ್ನ ಅರಮಾಯಿಕ್ ಭಾಷೆಯಲ್ಲಿ ಅಭ್ಯಾಸ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ, ಇದನ್ನು ನಾವು ಮಾರ್ಕನ ಶುಭ ಸಂದೇಶದ ಏನು ತಿಳ್ಕೊಳ್ಳೋಣ, ಏನಂತ ಹೇಳೋಣ? ಮಾರ್ಕನ ಬರೆದ ಶುಭ ಸಂದೇಶದ ಅರಿವು ಅಂತ ಹಾಕ್ಬೋದಾ? ವಿವರಣೆ. ಮಾರ್ಕನ ಬರೆದ ಶುಭ ಸಂದೇಶದ. ಸರಿ, ಓಕೆ, ನಾವು ಕ್ಲಾಸ್ ಮುಗಿಸೋಣ ಅಲ್ವಾ? ಪ್ರೈಸ್ ದಿ ಲಾರ್ಡ್.